ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा दड्डप्पा अप्पा PU कॉलेज ऑफ साइंस ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, ಎರಡನೇ SVR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0842300049. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ದರ ಏರಿಕೆ ಕುರಿತು ಕೇಂದ್ರದ ವಿರುದ್ಧ ಖರ್ಗೆ ವಾಗ್ದಾಳಿ. ಕಲಬುರಗಿಯಲ್ಲಿ ಕಾರ್ಮಿಕರ ದಿನಾಚರಣೆ. ನವಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದಿಂದ ವಿಜೃಂಭಣೆಯ ಆಚರಣೆ. ಕಲಬುರಗಿಯಲ್ಲಿ ಉಷ್ಣತೆಯ ಅಬ್ಬರ. ಮಧ್ಯಾಹ್ನ ಅನಗತ್ಯವಾಗಿ ಹೊರಗಡೆ ಓಡಾಡಬೇಡಿ. ಜಿಲ್ಲಾಧಿಕಾರಿ B. ಫೌಜಿಯಾ ತರನ್ನಂ ಮನವಿ. ಕಲಬುರಗಿಯಲ್ಲಿ ಕಳಪೆ ರಸ್ತೆ ಕಾಮಗಾರಿ ಆರೋಪ. ರಸ್ತೆಗಳ ಆಡಿಟ್ ವರದಿ ಎಲ್ಲಿದೆ? ಸಿದ್ದು ಹಿರೇಮಠ್ ಪ್ರಶ್ನೆ. ಈಗ ವಾರ್ತೆಗಳ ವಿವರ. ದರ ಏರಿಕೆ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭರವಸೆಗಳನ್ನು ಪ್ರಶ್ನಿಸಿದ ಖರ್ಗೆ, ಬೆಲೆ ಏರಿಕೆ ಮಾಡುವುದಿಲ್ಲ ಎಂದವರು ಈಗ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಿಸುತ್ತಿದ್ದಾರೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದರ ಏರಿಕೆ ಮಾಡುವುದಿಲ್ಲವೆಂದು ಹೇಳಿದ್ದರೂ ಈಗ ಅಗತ್ಯ ವಸ್ತುಗಳ ಬೆಲೆಗಳನ್ನು ಹೆಚ್ಚಿಸಲಾಗುತ್ತಿದೆ ಎಂದು ಆರೋಪಿಸಿದರು. ನಗರದ ಐವಾನ್ ಶಾಹಿ ಪ್ರದೇಶದಲ್ಲಿರುವ
ತಮ್ಮ ನಿವಾಸದಲ್ಲಿ ಶುಕ್ರವಾರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ವಾಣಿಜ್ಯ ಸಿಲಿಂಡರ್ ದರ ಒಂದೇ ದಿನದಲ್ಲಿ 993 ರೂಪಾಯಿ ಏರಿಕೆಯಾಗಿದೆ ಎಂದು ತಿಳಿಸಿ, ಈ ಬೆಲೆ ಏರಿಕೆಗೆ ಯುದ್ಧವನ್ನು ಕಾರಣವೆಂದು ಹೇಳುತ್ತಿರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿಯವರು ಹೇಳುವುದೊಂದು ಮಾಡುವುದೊಂದು ಎಂದು ಅವರು ಟೀಕಿಸಿದರು. ಮುಂದುವರೆದು ಮಾತನಾಡಿದ ಖರ್ಗೆ ಅವರು, ಗೌತಮ ಬುದ್ಧ ಅವರ ಅಷ್ಟಾಂಗ ಮಾರ್ಗಗಳು ಇಂದಿಗೂ ವಿಶ್ವಾದ್ಯಂತ ಜನತೆಗೆ ಪ್ರೇರಣೆಯಾಗುತ್ತಿದೆ ಎಂದು ಹೇಳಿದರು. ಇದೇ ಕಾರಣದಿಂದ ಅನೇಕ ದೇಶಗಳಲ್ಲಿ ಬುದ್ಧ ಪೂರ್ಣಿಮೆಯನ್ನು ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು. ಜಾಗತಿಕ ಯುದ್ಧಗಳು ತಕ್ಷಣ ನಿಲ್ಲಬೇಕು. ಎರಡು ದೇಶಗಳ ನಡುವಿನ ಕಲಹವು ನೂರಾರು ರಾಷ್ಟ್ರಗಳಿಗೆ ಸಮಸ್ಯೆ ಆಗುತ್ತದೆ ಎಂದು ಅಭಿಪ್ರಾಯಪಟ್ಟ ಅವರು, ವಿಶ್ವಕ್ಕೆ ಯುದ್ಧಗಳ ಬದಲು ಬುದ್ಧನ ಚಿಂತನೆಗಳು ಅಗತ್ಯವೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರ ವಿದೇಶಾಂಗ ನೀತಿಯನ್ನು ಉಲ್ಲೇಖಿಸಿದ ಅವರು, ಭಾರತ ಯಾವುದೇ ಒಂದು ದೇಶದ ಪರ ನಿಲ್ಲಬಾರದು ಎಂದು ಸಲಹೆ ನೀಡಿದರು. ಈ ವಿಷಯವನ್ನು ಪ್ರಧಾನಮಂತ್ರಿಗಳು ಅರಿತುಕೊಳ್ಳಬೇಕೆಂದು ಹೇಳಿದರು. ಹಾಗೆಯೇ ಡಾ.ಬಿ.ಆರ್. ಅಂಬೇಡ್ಕರ್ ರೂಪಿಸಿದ ಕಾರ್ಮಿಕ ಕಾಯ್ದೆಗಳು ತಿರುಚಲ್ಪಟ್ಟಿವೆ ಎಂದು ಆರೋಪಿಸಿದ ಖರ್ಗೆ, ಕಾರ್ಮಿಕ ರಕ್ಷಣೆಗೆ ಅಗತ್ಯವಾದ ಕಾನೂನುಗಳನ್ನು ದುರ್ಬಲಗೊಳಿಸಲಾಗುತ್ತಿದೆ ಎಂದರು. ಇದರಿಂದ ಕಾರ್ಮಿಕರ ಉದ್ಯೋಗ ಭದ್ರತೆ ಕುಸಿಯುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಯುಪಿಎ ಸರ್ಕಾರ ಜಾರಿಗೆ ತಂದ ಮನರೇಗಾ ಯೋಜನೆ ಬಡವರಿಗೆ ಉದ್ಯೋಗ ನೀಡುವ ಉದ್ದೇಶ ಹೊಂದಿದ್ದರೂ ಪ್ರಸ್ತುತ ಬಿಜೆಪಿ ಸರ್ಕಾರ ಅದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುತ್ತಿಲ್ಲ ಎಂದು ಅವರು ಟೀಕಿಸಿದರು. ಈ ಸಂದರ್ಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾ. ಶರಣ್ ಪ್ರಕಾಶ್ ಪಾಟೀಲ್, ಎಂಎಲ್ಸಿ ಜಗದೇವ್ ಗುತ್ತೇದಾರ್, ತಿಪ್ಪಣಪ್ಪ ಕಮ್ಮಕ್ನೂರ್, ಅಲ್ಲಂಪ್ರಭು ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮ್ಮ ಈ ಒಂದು ಇತ್ತೀಚಿನ ಬೆಳವಣಿಗೆಯಿಂದ, ಯುದ್ಧದಿಂದ ನಮ್ಮ ಪ್ರತಿಯೊಂದು ವಸ್ತುಗಳ ಬೆಲೆ ಹೆಚ್ಚಾಗ್ತಾ ಇವೆ. ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ 993, ಸೊ 993 ಇದನ್ನು ಏನು ಇಷ್ಟೊಂದು ಬಂದಿದೆ. ಮೋದಿಯವರು ಹೇಳ್ಕೊಳ್ತಾ ಇದ್ರು, ನಾವು ಯಾವುದು ಪ್ರೈಸ್ ಹೆಚ್ಚಿಗೆ ಮಾಡೋದಿಲ್ಲ, ಇನ್ಫ್ಲೇಷನ್ ಇದೆಲ್ಲ ಹೇಳ್ತಾ ಇದ್ರು. ಆದರೆ ಇವತ್ತು ನೀವು ಪ್ರತ್ಯಕ್ಷ ನೋಡ್ತಾ ಇದ್ದೀರಿ. ಅದಕ್ಕಾಗಿ ಹೇಳದಂತೆ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ. ಬಟ್ ಜನರ ಮನಸ್ಸಿನಾಗ ಏನಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಇಂಥ ಕಠಿಣ ಪರಿಸ್ಥಿತಿ ಈ ದೇಶಕ್ಕೆ ತಂದಿಟ್ಟರೂ ಕೂಡ ಅವರ ತತ್ವದ ಅಥವಾ ಅವರ ನೀತಿದ ಸಮರ್ಥನೆ ಮಾಡ್ತಾರೆ ಜನ ಅಂದರೆ ನನಗೆ ಭಾಳ ಆಶ್ಚರ್ಯ. ಯಾವಾಗಲೂ ಪ್ರಗತಿಪರ ವಿಚಾರಧಾರೆ ಜೊತೆಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ, ಬಂಧು ಪ್ರೇಮ, ಕರುಣೆ, ಪ್ರಜ್ಞೆ, ಈ ಪ್ರಜ್ಞೆ ಮತ್ತು ಕರುಣೆ ಅವರ ಗುರಿಯಾಗಿತ್ತು. ಅದಕ್ಕಾಗಿ ಇಡೀ ಜೀವನ ಅವರು ಈ ಸಾಧನೆಯನ್ನು ಮಾಡೋಕ್ಕೋಸ್ಕರ ಅವರು ತನ್ನ ಜೀವನದ 45 ವರ್ಷ ಕಳೆದಿದ್ದರು. ಮತ್ತು ಅದರಿಂದ ಇವತ್ತು ಪ್ರಪಂಚಕ್ಕೆ ಅದರ ಲಾಭವನ್ನು ಸಿಕ್ಕಿದೆ. ಈಗೂ ಕೂಡ ಜನ ನಿಮಗೆ ಬುದ್ಧ ಬೇಕು ಅಥವಾ ಯುದ್ಧ ಬೇಕು ಅಂಥೇಳಿ ವಾದವನ್ನು ಮಾಡುವಾಗ ಜನ ಬುದ್ಧನ್ನ ಬಯಸ್ತಾರೆ ಹೊರತಾಗಿ ಯುದ್ಧ ಅಲ್ಲ. ಬುದ್ಧ ಈ ದೇಶದಲ್ಲಿ ಜನಿಸಿ ಇವತ್ತು ಇಡೀ ಪ್ರಪಂಚದಲ್ಲೇ ಅವರ ತತ್ವಗಳನ್ನು ಸಾರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅವರ ಅಷ್ಟಾಂಗ ಮಾರ್ಗ, ಅವರ ಪಂಚಶೀಲ ಮತ್ತು ತ್ರಿಶರಣ, ಈ ತತ್ವಗಳು ಸಾಕಷ್ಟು ಜನ ಅದರಿಂದ ಪ್ರೇರಣೆಯನ್ನು ಹೊಂದಿದ್ದಾರೆ. ಮತ್ತು ಅಂತಹ ಒಂದು
ಬುದ್ಧ ಪೂರ್ಣಿಮೆ ಎಲ್ಲ ಇಡೀ ಪ್ರಪಂಚದಲ್ಲಿ ಆಚರಣೆ ಮಾಡ್ತಾರೆ. ಹಾಗೆ ಇಲ್ಲೂ ಕೂಡ ಇವತ್ತು ನಾವು ಅದನ್ನು ಆಚರಣೆ ಮಾಡ್ತಾಯಿದ್ದೀವಿ. ಅದಕ್ಕೆ ಬುದ್ಧನಿಗೆ ವಂದಿಸಿ ಮತ್ತು ಇಂದಿನ ದಿವಸ ಏನು ಪ್ರಪಂಚದಲ್ಲಿ ಯುದ್ಧ ನಡೆದಿದೆ ಅದನ್ನು ನಿಲ್ಲಬೇಕು ಮತ್ತು ಅದರಿಂದ ಇಡೀ ಮಾನವ ಕುಲಕ್ಕೆ ಹಾನಿ ಆಗ್ತಾ ಇದೆ. ಎರಡು ದೇಶದ ಕಲಾ ಇವತ್ತು ನೂರಾರು ದೇಶಗಳಿಗೆ ನುಂಗಿದೆ. ನೀವು ನೋಡಿದಂಗೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಕನ್ಸ್ಯೂಮರ್ ಗೂಡ್ಸ್ ಎಲ್ಲನೂ ಕೂಡ ಇವತ್ತು ಗಗನಕ್ಕೆ ಏರ್ತಾ ಇದೆ. ಅದಕ್ಕೆ ಯುದ್ಧ ನಿಲ್ಲಬೇಕು ಮತ್ತು ಯಾವಾಗಲೂ ಕೂಡ ನಾವು ಪಂಡಿತ್ ಜವಾಹರ್ಲಾಲ್ ನೆಹರೂಜಿಯವರ ಒಂದು ವಿದೇಶ ನೀತಿ ಏನಿತ್ತು ಆ ವಿದೇಶ ನೀತಿಯನ್ನು ಪಾಲನೆ ಮಾಡಿಕೊಂಡೇ ಇರಬೇಕು. ಅಂದಾಗ ಮಾತ್ರ ನಾವು ಬಚಾವ್ ಆಗ್ತೇವೆ. ಇಲ್ಲದ್ರೆ ನಾವು ಯಾರ ಜೊತೆಯಲ್ಲಾದರೂ ಹೊಂದಾಣಿಕೆ ಮಾಡಿಕೊಂಡ್ರೆ ನಮಗೂ ಕೂಡ ತೊಂದರೆ ಆಗ್ತದೆ. ಅದಕ್ಕೆ ಅಟ್ಲೀಸ್ಟ್ ಈ ದೇಶದ ಪ್ರಧಾನಮಂತ್ರಿಗಳು ಇದನ್ನು ಅರ್ಥ ಮಾಡಿಕೊಂಡು ಯಾರ ಜೊತೆಯಲ್ಲಿಯೂ ಕೂಡ ಅತಿವಾಗಿ ವರ್ತನೆ ಮಾಡ್ತಕ್ಕಂಥದ್ದು, ಭಾಳ ಪ್ರೀತಿ ತೋರಿಸಿ ಅಪ್ಪಿಕೊಳ್ತಕ್ಕಂಥದ್ದು, ಒಬ್ಬರ ಪರ ಮಾತಾಡ್ತಕ್ಕಂಥದ್ದು, ಒಂದು ದೇಶದ ಚುನಾವಣೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು, ಇದು ಎಲ್ಲ ಬಿಟ್ಟು ದೇಶದ ಹಿತದೃಷ್ಟಿಯಿಂದ ಅವರು ಕೆಲಸ ಮಾಡಬೇಕು. ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕಲಬುರಗಿಯಲ್ಲಿ ನವಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿ ಕಾರ್ಮಿಕರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ವಿಶ್ವ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ನವಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ನಗರದ ಜಗತ್ ವೃತ್ತದಲ್ಲಿ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಂಘದ ಅಧ್ಯಕ್ಷ ಭೀಮರಾಯ್ ಎಂ ಕರ್ದಳ್ಳಿ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಎಸ್.ಕೆ. ಕಾಂತ ಅವರು ಚಾಲನೆ ನೀಡಿದರು. ಅವರು ಬುದ್ಧ, ಬಸವ, ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ಸಲ್ಲಿಸಿದರು. ನಂತರ ವೇದಿಕೆಯ ಮೇಲಿರುವ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಧ್ವಜಾರೋಹಣ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರನ್ನು ಶಾಲು ಹೊದಿಸಿ ಹಾಗೂ ಹೂಮಾಲೆ ಹಾಕಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಅಲ್ಲಂಪ್ರಭು ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಮಾತನಾಡಿ ಕಾರ್ಮಿಕರ ಹಕ್ಕುಗಳು, ಕಲ್ಯಾಣ ಮತ್ತು ಸಂಘಟನೆಯ ಮಹತ್ವವನ್ನು ಒತ್ತಿ ಹೇಳಿದರು. ಈ ಸಂದರ್ಭದಲ್ಲಿ ಹಿರಿಯ ಹೋರಾಟಗಾರ ಲಕ್ಷ್ಮಣ್ ದಸ್ತಿ, ದ ಹಿಂದೂ ಪತ್ರಿಕೆಯ ಪ್ರಧಾನ ವರದಿಗಾರ ಕುಮಾರ್ ಬುರುಡಿಕಟ್ಟಿ, ಪ್ರಜಾವಾಣಿ ಪತ್ರಿಕೆಯ ಉಪಸಂಪಾದಕ ಮನೋಜ್ ಕುಮಾರ್ ಗೂಡಿ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷ ಆನಂದ ದೊಡ್ಮನಿ, ಕಾಂಗ್ರೆಸ್ ಮುಖಂಡ ಲಿಂಗರಾಜ್ ತಾರ್ಫೈಲ್, ಪ್ರವೀಣ್ ದೊಡ್ಮನಿ, ಅನಿಲ್ ಕುಮಾರ್ ಗಂಗಾಣಿ, ಮನೀಶ್ ವೈಕುಂಠ್, ರಾಘವೇಂದ್ರ ಚಿಂಚೋಳಿ, ಶರಣಪ್ಪ ಎಂ ಬಳಿಚಕ್ರ, ಶಿವಕುಮಾರ್ ಎಸ್ ಬೆಳಗೇರಿ, ಮಹಾಂತೇಶ್, ಮರೆಪ್ಪ ಸೇರಿದಂತೆ ನವಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಹಾಗೂ ಅನೇಕರು ಉಪಸ್ಥಿತರಿದ್ದರು. ಕಾರ್ಮಿಕರ ಹಕ್ಕಿಗಾಗಿ ಯಶಸ್ವಿಯಾಗಿರುವುದರಿಂದ ಇವತ್ತು ಜಗತ್ತದ ಎಲ್ಲ ಕಡೆಯಲ್ಲೂ ಕೂಡ ಕಾರ್ಮಿಕರ ಬಗ್ಗೆ ಒಂದು ಇವತ್ತು ನಮಗೆ ಶುಭ ದಿನ. ನಮ್ಮ ಹಕ್ಕುಗಳನ್ನು ಪಡ್ಕೊಂಡಿದ್ದು ಜಗತ್ತಿನಲ್ಲಿ ಮೊದಲೇ ಸಲ. ನಂತರ ದಿನಗಳಲ್ಲಿ ಕಾರ್ಮಿಕರಿಗಾಗಿ ಬೇರೆ ಬೇರೆ ಸರ್ಕಾರಗಳು ಕಾನೂನುಗಳನ್ನು ಮಾಡಿ ಅವರಿಗೆಲ್ಲ ಒಂದು ರೀತಿ ಹಕ್ಕನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ನಾನು ಕಾರ್ಮಿಕ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಎಷ್ಟೋ ಕೆಲಸಗಳು ಮಾಡಿದ್ದೀನಿ. ನನಗೊಂದು ಕೆಲವು 2 ವರ್ಷ ನಾನು ಉತ್ತರ ಕರ್ನಾಟಕ
ಕರ್ನಾಟಕದಲ್ಲಿ ಬಿಸಿಲಿನ ತಾಪಮಾನ ದಿನೇ ದಿನೇ ಏರಿಕೆಯಾಗುತ್ತಿದ್ದು ಕಲಬುರಗಿ ಜಿಲ್ಲೆಯಲ್ಲಿ ಉಷ್ಣತೆಯ ಅಬ್ಬರ ತೀವ್ರಗೊಂಡಿದೆ. ನಗರದಲ್ಲಿ ತಾಪಮಾನವು 42ರಿಂದ 45 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗುತ್ತಿರುವ ಹಿನ್ನೆಲೆ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಲು ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನ್ನಂ ಮನವಿ ಮಾಡಿದ್ದಾರೆ. ತೀವ್ರ ಬಿಸಿಲಿನ ಪರಿಣಾಮವಾಗಿ ಮಕ್ಕಳು, ವಯೋವೃದ್ಧರು ಹಾಗೂ ಕಾರ್ಮಿಕ ವರ್ಗದವರು ಹೆಚ್ಚು ತೊಂದರೆ ಅನುಭವಿಸುವ ಸಾಧ್ಯತೆ ಇರುವುದರಿಂದ ಮಧ್ಯಾಹ್ನ ಸಮಯದಲ್ಲಿ ಅನಗತ್ಯವಾಗಿ ಹೊರಗಡೆ ಸಂಚರಿಸಬಾರದು ಎಂದು ಅವರು ತಿಳಿಸಿದ್ದಾರೆ. ಅಗತ್ಯವಿದ್ದಲ್ಲಿ ಮಾತ್ರ ಹೊರಗೆ ತೆರಳಿ ಸಾಧ್ಯವಾದಷ್ಟು ನೆರಳಿನಲ್ಲೇ ಇರಲು ಸೂಚಿಸಲಾಗಿದೆ. ಇದಲ್ಲದೆ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗದಂತೆ ಆಗಾಗ ತಂಪು ಪಾನೀಯಗಳನ್ನು ಸೇವಿಸುವುದು ಅಗತ್ಯವಾಗಿದೆ. ಮಜ್ಜಿಗೆ, ನಿಂಬೆ ರಸ ಹಾಗೂ ಇತರೆ ತಂಪು ಪಾನೀಯಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಸೇವಿಸಿ ಬಿಸಿಲಿನ ಪರಿಣಾಮದಿಂದ ರಕ್ಷಣೆ ಪಡೆಯುವಂತೆ ಜಿಲ್ಲಾಧಿಕಾರಿ ಸಲಹೆ ನೀಡಿದ್ದಾರೆ. ತಮಗೆ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ತಾಪಮಾನ ಬಹಳ ಹೆಚ್ಚಾಗಿದೆ. ಇತ್ತೀಚೆಗೆ ದಿನಗಳಲ್ಲಿ 42 ಡಿಗ್ರಿ ಸೆಲ್ಸಿಯಸ್ಸಿಂದ 45 ಡಿಗ್ರಿ ಸೆಲ್ಸಿಯಸ್ವರೆಗೆ ಬಹಳಷ್ಟು ಕಡೆ ತಾಪಮಾನ ರಿಜಿಸ್ಟರ್ ಆಗಿದೆ. ಹಾಗಾಗಿ ಜನರಲಿ ನಾವು ವಿನಂತಿ ಮಾಡೋಕ್ಕೆ ಇಷ್ಟಪಡ್ತೇನೆ, ಸ್ವಲ್ಪ ಮಧ್ಯಾಹ್ನ ಸಮಯದಲ್ಲಿ 12 ಗಂಟೆಯಿಂದ 4 ಗಂಟೆವರೆಗೆ ಸ್ವಲ್ಪ ಆಚೆ ಓಡಾಡೋದು ಸ್ವಲ್ಪ ಕಡಿಮೆ ಮಾಡಿ, ಮನೆ ಒಳಗಡೆನೇ ಯಾವುದಾದ್ರೂ ಫ್ಯಾನ್ ಅಥವಾ ಒಂದು ಶೇಡ್ ಎನ್ವೈರನ್ಮೆಂಟಲ್ಲಿನೇ ಇರಿ. ಜೊತೆಗೆ ಮಕ್ಕಳಿಗೆ ವಿಶೇಷವಾಗಿ ಎಚ್ಚರಿಕೆ ವಹಿಸಿ, ಅವರು ಬೇಸಿಗೆ ಕಾಲ ನಡೀತಾ ಇದೆ, ಸಮ್ಮರ್ ಹಾಲಿಡೇಸ್ ಎಲ್ಲ ಶಾಲೆಗಳಲ್ಲಿ ನಡೀತಾ ಇದೆ, ಅವರು ಆಚೆ ಜಾಸ್ತಿ ಹೋಗಿ ಈ ಬಿಸಿಲಲ್ಲಿ ಡಿಹೈಡ್ರೇಟ್ ಆಗೋದು, ಹೀಟ್ ಸ್ಟ್ರೋಕ್ ಆಗೋದು ಸಾಧ್ಯತೆ ಇರುತ್ತೆ. ಅವ್ರಿಗೆ ಸ್ವಲ್ಪ ಹೈಡ್ರೇಷನ್ ಮಾಡೋದು ಆಗಲಿ, ಯಾವುದಾದ್ರೂ ರೀತಿ ಜ್ಯೂಸ್, ನೀರು, ಲಸ್ಸಿ, ಮಜ್ಜಿಗೆ ಎಲ್ಲ ಕೊಡಿಸೋ ರೀತಿ ವ್ಯವಸ್ಥೆ ಮಾಡಿ. ನಮ್ಮ ಆರೋಗ್ಯ ಇಲಾಖೆ ಸಹ ಅವರು ಎಚ್ಚರಿಕೆ ವಹಿಸಿ ಎಲ್ಲ PHCಗಳಲ್ಲಿ, CHCಗಳಲ್ಲಿ, ತಾಲೂಕು ಹಾಸ್ಪಿಟಲ್ಗಳಲ್ಲಿ ಮತ್ತು ನಮ್ಮ ಜಿಮ್ಸ್ ಆ್ಯಂಡ್ ಅದರ್ ಗೌರ್ಮೆಂಟ್ ಫೆಸಿಲಿಟೀಸಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಹೀಟ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ಗೋಸ್ಕರನೇ ಎಲ್ಲರಿಗೆ ಟ್ರೈನಿಂಗ್ ಸಹ ಕೊಟ್ಟಿದ್ದೀವಿ. ಹೀಟ್ ಆ್ಯಕ್ಷನ್ ಪ್ಲ್ಯಾನ್ ಏನಿದೆ ಎಲ್ಲರ ಜೊತೆ ಶೇರ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಪ್ರತ್ಯೇಕವಾಗಿ ಬೆಡ್ ಸಹ ರಿಸರ್ವ್ ಮಾಡಿದ್ದೀವಿ. ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ಏನಂದರೆ, ಸ್ವಲ್ಪ ನಾವು ನಮ್ಮನ್ನು ಕಾಪಾಡಿಕೊಳ್ಬೇಕು. ಈ ರೀತಿ ಬೇಸಿಗೆ ಸಮಯದಲ್ಲಿ ಎಸ್ಪೆಷಲಿ ರೈತರು ಬಾಂಧವಗಳಲ್ಲಿ ತಮ್ಮ ಜಾನುವಾರುಗಳಿಗೆ ನೋಡ್ಕೊಳ್ಳಿ. ನಿಮ್ಮ ಪೆಟ್ಸ್ ಇರಬಹುದು, ನಿಮ್ಮ ಮನೆಯದು ಜಾನುವಾರುಗಳು ಇರಬಹುದು, ಅವ್ರಿಗೆ ಸಮಯದಲ್ಲಿ ನೀರು ಕೊಡಿಸೋದು ಆಗಲಿ, ಹಕ್ಕಿಗಳಿಗೆ ಆಚೆ ಒಂದು ವಿಂಡೋ ಹತ್ರ ನೀರಿಡಿಸೋದು ಆಗಲಿ, ಇದೆಲ್ಲ ಮಾಡ್ತೀವಿ ಅಂದರೆ ಜನರು ಮಾತ್ರ ಅಲ್ಲದೆ ಜಾನುವಾರುಗಳು ಸುರಕ್ಷಿತ ಆಗಿರಬಹುದು ಈ ಒಂದು ಬೇಸಿಗೆ ಕಾಲದಲ್ಲಿ. ಅದಲ್ಲದೆ ಕಾರ್ಮಿಕರಲ್ಲಿ ವಿನಂತಿ, ಸ್ವಲ್ಪ ಮಧ್ಯಾಹ್ನ ಸಮಯದಲ್ಲಿ ಕೆಲಸದ್ದು ಅವಾಯ್ಡ್ ಮಾಡಿ ಮತ್ತು ಬ್ರೇಕ್ ಕೊಡೋ ರೀತಿ, ಅವ್ರಿಗೆ 1 ಗಂಟೆಗೆ ಅವ್ರಿಗೆ ಬ್ರೇಕ್ ಕೊಡಿಸೋ ರೀತಿ, ಅವ್ರಿಗೆ ಒಂದು ಶೆಡ್ ವ್ಯವಸ್ಥೆ ಮಾಡಿಕೊಡೋ ರೀತಿ. ನಮ್ಮ ನರೇಗಾ ಕಾರ್ಮಿಕರು ಇರಬಹುದು, ಇನ್ನಿತರೆ ಕಾರ್ಮಿಕರು ಇರಬಹುದು. ಆರೋಗ್ಯ ಇದ್ದರೆ ನಾವು ಮುಂದೆ ಇನ್ನೂ ಚೆನ್ನಾಗಿ ಕೆಲಸ ಮಾಡಬಹುದು. ಸೊ ಇಟ್ ಈಸ್ ಮೈ ಅಪೀಲ್ ಟು ಈಚ್ ಆ್ಯಂಡ್ ಎವ್ರಿ ಸಿಟಿಸನ್ ಆಫ್ ಕಲಬುರ್ಗಿ ಟು ಪ್ಲೀಸ್ ಟೇಕ್ ಕೇರ್ ಆಫ್ ದೇರ್ ಹೆಲ್ತ್. ದ ಗೌರ್ಮೆಂಟ್ ಮೆಕ್ಯಾನಿಸಮ್ ಇಸ್ ಇಕ್ವಿಪ್ಡ್. ತಾಲೂಕು ಮಟ್ಟದಲ್ಲಿ ಇರಬಹುದು, ಹೆಲ್ತ್ ಡಿಪಾರ್ಟ್ಮೆಂಟ್ ಇರಬಹುದು, ಪ್ರತಿಯೊಬ್ಬರು ನಾವು ಸಜ್ಜಾಗಿದ್ದೀವಿ ತಮ್ಮೆಲ್ಲರಿಗೆ ಸಹಾಯ ಮಾಡೋಕ್ಕೆ. ತಾವು ನಿಮ್ಮನ್ನು ಕಾಪಾಡ್ಕೋಬೇಕು. ಲೈಟ್ ಕಲರ್ ಬಟ್ಟೆ ಹಾಕೋದು, ಕಾಟನ್ ಬಟ್ಟೆ ಹಾಕೋದು, ಅನಾವಶ್ಯಕವಾಗಿ ಓಡಾಡೋದು ಸ್ವಲ್ಪ ಕಡಿಮೆ ಮಾಡಬೇಕು. ಬೆಳಗಿನ ಅಥವಾ ಸಂಜೆ ಸಮಯದಲ್ಲಿನೇ ಎಲ್ಲ ಕೆಲಸಗಳು ಮಾಡ್ಕೊಳ್ಳೋ ರೀತಿ ಸ್ವಲ್ಪ ತಾವು ಈ ಒಂದು ಬೇಸಿಗೆ ಕಾಲದಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತ ನನ್ನ ಕಡೆಯಿಂದ ವಿನಂತಿ. ಥ್ಯಾಂಕ್ ಯು. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है।
नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवेदिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रामाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, ಎರಡನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0842300049. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಮಹಾನಗರ ಪಾಲಿಕೆಯ ವತಿಯಿಂದ ನಡೆಯುತ್ತಿರುವ ರಸ್ತೆ ನಿರ್ಮಾಣ ಕಾಮಗಾರಿಗಳು ಕಳಪೆಯಾಗಿವೆ ಎಂಬ ಆರೋಪವನ್ನು ಸಾಮಾಜಿಕ ಹೋರಾಟಗಾರ ಸಿದ್ದು ಹಿರೇಮಠ್ ಹೊರಹಾಕಿದ್ದಾರೆ. ನಗರದ ವಿವಿಧ ಭಾಗಗಳಲ್ಲಿ ನಿರ್ಮಾಣವಾಗುತ್ತಿರುವ ರಸ್ತೆಗಳು ಕಡಿಮೆ ಗುಣಮಟ್ಟದ ವಸ್ತುಗಳಿಂದ ನಿರ್ಮಾಣವಾಗುತ್ತಿದ್ದು, ಕೆಲವು ತಿಂಗಳಲ್ಲೇ ಹಾಳಾಗುವ ಪರಿಸ್ಥಿತಿ ಉಂಟಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದ್ದು, ತೆರಿಗೆ ಹಣ ವ್ಯರ್ಥವಾಗುತ್ತಿದೆ ಎಂಬ ಆಕ್ರೋಶ ವ್ಯಕ್ತವಾಗಿದೆ. ಇನ್ನೊಂದೆಡೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಕಲಬುರಗಿಯ ಎಲ್ಲ ರಸ್ತೆಗಳನ್ನು ಆಡಿಟ್ ಮಾಡಿಸಲಾಗುತ್ತದೆ ಎಂದು ಹೇಳಿಕೆ ನೀಡಿದ್ದರೂ ಇದುವರೆಗೆ ಯಾವುದೇ ಅಧಿಕೃತ ವರದಿ ಹೊರಬಂದಿಲ್ಲ. ಆಡಿಟ್ ಪ್ರಕ್ರಿಯೆಯ ಸ್ಥಿತಿ ಏನು, ವರದಿ ಯಾವಾಗ ಸಾರ್ವಜನಿಕವಾಗಲಿದೆ ಎಂಬ ಪ್ರಶ್ನೆಗಳು ಜನರಲ್ಲಿ ಮೂಡಿವೆ. ರಸ್ತೆಗಳ ನಿರ್ವಹಣೆ ಯಾರು ಮಾಡುತ್ತಿದ್ದಾರೆ ಎಂಬುದರ ಕುರಿತು ಸ್ಪಷ್ಟ ಮಾಹಿತಿ ಲಭ್ಯವಿಲ್ಲ. ಮಹಾನಗರ ಪಾಲಿಕೆಯಲ್ಲಿ ಅಂದಾ ದರ್ಬಾರ್ ನಡೆಯುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕಾಗಿದ್ದು, ರಸ್ತೆ ಕಾಮಗಾರಿಗಳ ಗುಣಮಟ್ಟವನ್ನು ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆಯವರು ಏನು ರಸ್ತೆಗಳು ಮಾಡ್ತಾ ಇದ್ದಾರೆ, ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ತೆಗ್ಗುಗಳು ಬಿದ್ದರೂ ಕೂಡ ನಮ್ಮ ಕಲಬುರಗಿ ಉಸ್ತುವಾರಿ ಸಚಿವರಾದ ಮಾನ್ಯ ಪ್ರಿಯಾಂಕ್ ಖರ್ಗೆಯವರು ಪತ್ರಿಕಾಗೋಷ್ಠಿ ಮೂಲಕ ನಾನು ರೋಡ್ ಆಡಿಟ್ ಮಾಡಿಸಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಆ ರೋಡ್ ಆಡಿಟ್ ಮಾಡಿಸಿದ ರಿಪೋರ್ಟ್ ಇಲ್ಲಿವರೆಗೂ ಯಾರಿಗೂ ಕೂಡ ಬಹಿರಂಗಪಡಿಸಿಲ್ಲ. ಯಾರು ರೋಡ್ ಆಡಿಟ್ ಮಾಡಿಸಿದಿರಿ, ಅದು ಹಿಂದೆ ಯಾರು ಮಾಡಿದ್ರು, ಅದಕ್ಕೆ ನಿರ್ವಹಣೆ ಎಷ್ಟು ಅವಧಿ ಇತ್ತು ಅಂತ ಅವರು ಮೊದಲು ಎಲ್ಲರಿಗೂ ತಿಳಿಸಬೇಕು. ಇನ್ನೊಂದು ವಿಷಯ ಏನಂದರೆ, ರಿಂಗ್ ರಸ್ತೆಯಿಂದ ಸಂತ್ರಾಸವಾಡಿವರೆಗೂ ವಾಯಾ MG ರೋಡ್ ಏನು ರಸ್ತೆ ನಡೀತಾ ಇದೆ, ಸುಮಾರು 3 ಕೋಟಿ ಅಂದಾಜಿನ ಆ ರಸ್ತೆ ಇದೆ. ಅದನ್ನು ನಿರ್ವಹಿಸ್ತಿರುವ ಗುತ್ತಿಗೆದಾರರು ಅವೈಜ್ಞಾನಿಕವಾಗಿ ಅತ್ಯಂತ ಕಳಪೆ ಮಟೀರಿಯಲ್ನ ಉಪಯೋಗ ಮಾಡಿ ಮೇಲೆ ಸುಮ್ಮನೆ ಪಾಲಿಷ್ ಮಾಡುವ ರಸ್ತೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಕಳಪೆ ಮಟ್ಟದ ಕಾಮಗಾರಿ ನಡೀತಾ ಇದೆ. ಅದು 3 ಕೋಟಿ ಅಂದಾಜಿನ ಕಾಮಗಾರಿ. ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ 80% ಸರ್ಕಾರ ಅನ್ನೋಕ್ಕೆ ಆ ಒಂದು ಕಾಮಗಾರಿ ಉದಾಹರಣೆ ಆಗಿದೆ. ಯಾಕಂದರೆ ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಅವರ ಪತಿಯ ಅಂದಾ ದರ್ಬಾರ್ ನಡೀತಾ ಇದೆ. ಅಲ್ಲಿ ಎಲ್ಲ ಕಡೆ ವಸೂಲಿ ಸಾರ್ವಜನಿಕರಿಗೆ ಹಣ ವಸೂಲಿ ಮಾಡೋದಷ್ಟೇ ಮಹಾನಗರ ಪಾಲಿಕೆ ಕೆಲಸ ಇದೆ. ಮಹಾನಗರ ಪಾಲಿಕೆ ಆಯುಕ್ತರು ಎಲ್ಲರೂ ಗಮನಕ್ಕೆ ಬಂದರೂ ಕೂಡ ಯಾವುದೇ ಸ್ಟ್ರಿಕ್ಟ್ ಆಕ್ಷನ್ ಆಗ್ತಾ ಇಲ್ಲ. ನಾವು ಅಲ್ಲಿರ್ತಕ್ಕಂಥ MG ರಸ್ತೆಯಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಕರೆದುಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಆ ಕಳಪೆ ಕಾಮಗಾರಿ ನಿಲ್ಲಿಸಿ ಕೂಡಲೇ ಅಂದಾಜು ಪಟ್ಟಿಯಲ್ಲಿರ್ತಕ್ಕಂಥ ಮಟೀರಿಯಲ್ ಏನಿದೆ, ಏನು ಬರೆದಿದ್ದಾರೆ ಅದೇ ಕಾಮಗಾರಿ ನಡೀಬೇಕು. ಉತ್ತಮ ಗುಣಮಟ್ಟದ ಕಾಮಗಾರಿ ಮಾಡಿದ್ರೆ ನಮಗೆ ಸುಮಾರು 5 ರಿಂದ 10 ವರ್ಷ ಅಲ್ಲಿ ಓಡಾಡೋಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತೇನೆ. ಮತ್ತೆ ಆ ಕಾಮಗಾರಿಯಲ್ಲಿ ಯಾವುದೇ ಸೇಫ್ಟಿ ಮೆಜರ್ಮೆಂಟನ್ನು ಅಳವಡಿಸಿಲ್ಲ. ಧೂಳು ಬರ್ತಾ ಇದೆ, ಕಾಮಗಾರಿ ನಡೀತಾ ಇದೆ. ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ಮೂಗು ಮುಚ್ಕೊಂಡು ಹೋಗ್ತಾ ಇದ್ದಾರೆ. ಆ ಸರ್ಕಲಿಂದ ಮುಂದೆ ಬಂದರೆ ಒಂದು ನಾಲೆ ಇದೆ, ದೊಡ್ಡ ನಾಲೆ ಇದೆ. ಆ ನಾಲೆ ಕೆಳಗೆ ಬಿದ್ದಿದೆ, ಇವರು ರಸ್ತೆ ಮೇಲೆ ಮಾಡ್ತಾ ಇದ್ದಾರೆ. ಇದೊಂದು ಅವೈಜ್ಞಾನಿಕವಾದ ರಸ್ತೆ ಕಾಮಗಾರಿ ಅಂತ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಆ ನೀರು, ಮಳೆ ನೀರು ಬಂದಾಗ ಎಲ್ಲಿ ಹೋಗಬೇಕು?
ನಾಲೆ ಮುಚ್ಚೋಗುತ್ತೆ ಸಂಪೂರ್ಣವಾಗಿ. ನಾಲೆ ಕೆಳಗಾಗುತ್ತೆ, ರಸ್ತೆ ಮೇಲಾಗುತ್ತೆ. ಇದು ಯಾವ ಕಾಮಗಾರಿ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ಇದಕ್ಕೆ ಇಂಜಿನಿಯರ್ಗಳು ಎಲ್ಲಿ ಓದಿದಾರೋ ಅಥವಾ ನಕಲು ಹೊಡೆದು ಪಾಸ್ ಮಾಡಿದಾರೋ ನನಗೆ ಗೊತ್ತಿಲ್ಲ. ಎಸ್ಟಿಮೇಟ್ ಮಾಡಿದ್ದಾರೆ, ಆದರೆ ಅಲ್ಲಿ ಕಾಮಗಾರಿ ಅದರ ಪ್ರಕಾರ ನಡೀತಾ ಇಲ್ಲ. ಸೊ ಅದನ್ನು ಕೂಡಲೇ ನಿಲ್ಲಿಸಬೇಕು. ಗುತ್ತಿಗೆದಾರರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಬೇಕು. ಈ 80% ಏನು ಸರ್ಕಾರ ಇದೆ, ಈ ಕಳಪೆ ಕಾಮಗಾರಿ ಮಾಡೋದನ್ನು ಮೊದಲು ನಿಲ್ಲಿಸಬೇಕಂತ ನಾನು ಈ ಮೂಲಕ ಹೇಳಿಸ್ಪಡ್ತೇನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ ಹಾಗೂ ಸಹ ಪ್ರಾಯೋಜಕರು शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा, ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049.